ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಂತೂ ಎಗ್ ಲವರ್ಸ್ಗೆ ತುಂಬ ಖುಷಿ ಕೊಡುವಂಥ ವಿಡಿಯೋ. ಯಾಕೆ ಅಂತಂದರೆ ಅಷ್ಟು ಸ್ಪೆಷಲ್ ಆಗಿರುತ್ತೆ ಈ ಎಗ್ ಬುರ್ಜಿ. ಇನ್ಫ್ಯಾಕ್ಟ್ ನೀವು ಆಲ್ರೆಡಿ ನೋಡಿರ್ತೀರ ಥಂಬ್ನೇಲಲ್ಲಿ ನಾನು ಯಾವ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಅಂತ. ಯೂಶ್ವಲಿ ಎಗ್ಗಲ್ಲಿ ಯಾವ ರೆಸಿಪಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಅದರಲ್ಲೂ ಎಗ್ ಬುರ್ಜಿ ಅಂತೂ ಹೈ ಕ್ಲಾಸ್ ಆಗಿರುತ್ತೆ. ಅಂಥ ಎಗ್ ಬುರ್ಜಿನ ನಾವು ಇನ್ನೂ ಸ್ಪೆಷಲಾಗಿ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಬನ್ನಿ ಹಾಗಿದ್ರೆ ಸಬ್ಬಕ್ಕಿ ಸೊಪ್ಪಿನ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪಿನ ಎಗ್ ಬುರ್ಜಿ ಅಂದಮೇಲೆ ಸಬ್ಬಕ್ಕಿ ಸೊಪ್ಪಿಲ್ಲ ಅಂದರೆ ಆಗುತ್ತಾ? ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಅಂದರೆ ನಾನಿಲ್ಲಿ ಒಂದು 4 ಮೊಟ್ಟೆಗೆ ಎಗ್ ಬುರ್ಜಿ ಮಾಡ್ತಿರೋದ್ರಿಂದ ಒಂದು ಕೈ ಅಳತೆಯಲ್ಲಿ ಹೇಳೋದಾದರೆ ಒಂದು ಇಡೀ ಫುಲ್ಲು ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಇಡೀ ಆಗಬೇಕು ಅಷ್ಟೂ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು 2 ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರುವಂಥ 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು 4 ಮೊಟ್ಟೆ, ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ, ಇಷ್ಟೂ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ಫ್ರೈಯಿಂಗ್ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಖಾರ ಆಗಲ್ಲ. ಸೊ ನಿಮ್ಗೆ ಎಗ್ ಬುರ್ಜಿಲಿ ಸಿಕ್ಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸಿ ನೀಟಾಗಿ ಹುರ್ಕೊಬೇಕು. ಎಗ್ ಬುರ್ಜಿಲಿ ಎಗ್ ಎಷ್ಟು ಇಂಪಾರ್ಟೆಂಟು, ಈರುಳ್ಳಿನೂ ಅಷ್ಟೇ ಇಂಪಾರ್ಟೆಂಟು, ಅದು ನಿಮಗೆ ಗೊತ್ತಿರುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ನಾವು ತಗೊಂಡಂಥ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮತ್ತೆ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಯಾಕೆ ಅಂದರೆ ಸಬ್ಬಕ್ಕಿ ಸೊಪ್ಪು ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಆ್ಯಂಡ್ ಸಬ್ಬಕ್ಕಿ ಸೊಪ್ಪು ಈ ಎಣ್ಣೆ ಈರುಳ್ಳಿಲೇ ಚೆನ್ನಾಗಿ ಬೇಯಬೇಕು. ಇದು ಅರ್ಧಂಬರ್ಧ ಬೆಂದರೆ ಚೆನ್ನಾಗಿರಲ್ಲ. ಸೊ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಬೇಯಬೇಕಾದ್ರೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈ ಸ್ಟೇಜಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ತಗೊಂಡಂಥ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಮತ್ತು ಆಮೇಲೆ ಸೇರಿಸುವಂಥ ಮೊಟ್ಟೆ ಎಲ್ಲನೂ ಚೆನ್ನಾಗಿ ಉಪ್ಪಿಡಿಯುತ್ತೆ. ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಎಗ್ ಬುರ್ಜಿದು. ಇವಾಗ ಇಲ್ಲಿ ಸಬ್ಬಕ್ಕಿ ಸೊಪ್ಪೆಲ್ಲ ಕಂಪ್ಲೀಟಾಗಿ ಬೆಂದಿದೆ. ಆಮೇಲೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಮಿಕ್ಸ್ ಕೊಡ್ತಾಯಿದ್ದೀನಿ ನೀಟಾಗೆ. ಇಷ್ಟಾದಮೇಲೆ ನಾವು ತಗೊಂಡಂಥ 4 ಮೊಟ್ಟೆನ ಒಡೆದು ಫ್ರೈಯಿಂಗ್ ಪ್ಯಾನ್ ಒಳಗಡೆ ಬಿಡಬೇಕಾಗತ್ತೆ. ನೀವು ಇನ್ ಕೇಸ್ ಏನಾದರೂ ಜಾಸ್ತಿ ಜನ ಇದ್ದೀರಾ ನಿಮ್ಮ ಮನೇಲಿ ಅಂದರೆ ಇನ್ನೂ ಮೊಟ್ಟೆನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆಲ್ರೆಡಿ ಸೊಪ್ಪು ಈರುಳ್ಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ ಎಗ್ ಬುರ್ಜಿದು. ಇಲ್ಲಿ ನಾನು 4 ಜನಕ್ಕೆ ಮಾಡ್ತಿರೋ ಅಂಥ ಎಗ್ ಬುರ್ಜಿ, ಸೊ 4 ಮೊಟ್ಟೆನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸೊಪ್ಪು ಈರುಳ್ಳಿ ಎಲ್ಲ ಜಾಸ್ತಿ ಇರುತ್ತಲ್ವ, ಕ್ವಾಂಟಿಟಿ ಹೇಗಿದ್ರೂ ಜಾಸ್ತಿ ಹಾಗೇ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ನೀವೆಷ್ಟು ಫ್ರೈ ಮಾಡಬೇಕು ಅಂತ ಅಂದರೆ ಕಂಪ್ಲೀಟಾಗಿ ಅದು ತಳ ಬಿಡುತ್ತೆ ಎಗ್ಗೆಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಆ್ಯಂಡ್ ಎಗ್ಗದೆಲ್ಲ ರಾ ಸ್ಮೆಲ್ಲು ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಬ್ಬಕ್ಕಿ ಸೊಪ್ಪಿನ ಎಗ್ ಬುರ್ಜಿ ಸೂಪರ್ ಡೂಪರಾಗಿ ರೆಡಿ ಆಗುತ್ತೆ. ನೀವು ಯಾವುದ್ರ ಜೊತೆ ಆದರೂ ಇದನ್ನು ನೆಂಚ್ಕೊಳ್ಳೋಕ್ಕೆ ಬಳಸ್ಬೋದು. ನಾವು ಯೂಶ್ವಲಿ ಸಿಂಪಲ್ಲಾಗಿ ಉಪ್ಸಾರು ಮಾಡಿದಾಗ ಎಗ್ ಬುರ್ಜಿ ಮಾಡ್ಕೊಳ್ತೀವಿ. ಉಪ್ಸಾರು ಮುದ್ದೆ ಜೊತೆಗಂತೂ ನೆಂಚ್ಕೊಳ್ಳೋಕ್ಕೆ ಎಗ್ ಬುರ್ಜಿ ಇದ್ಬಿಟ್ರೆ ಸಖತ್ ಟೇಸ್ಟ್ ಅಂತ ಹೇಳ್ಬೋದು. ಅದರಲ್ಲೂ ಈ ಥರ ಸ್ಪೆಷಲ್ಲಾಗಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡಿದ್ರಂತೂ ಒಂದೇ ರೌಂಡ್ ಖಾಲಿ ಆಗುತ್ತೆ ಎಲ್ಲ ಎಗ್ ಬುರ್ಜಿ. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಈ ಸಬ್ಬಕ್ಕಿ ಸೊಪ್ಪಿನ ಎಗ್ ಬುರ್ಜಿ ಮಾಡೋಕ್ಕೆ ನಿಮಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ನಿಮ್ಮ ಹತ್ರ ಜಸ್ಟ್ 5 ಮಿನಿಟ್ಸ್ ಇದ್ರೂ ಸೂಪರಾಗಿ ರೆಡಿ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.